ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಆರಿ ವರ್ಕಲ್ಲಿ ನಾನು ಔಟರ್ ವೀಲ್ ಬಟನ್ ಹೋಲ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನರ್ ವೀಲ್ ಬಟನ್ ಹೋಲ್ ಸ್ಟಿಚ್ ತೋರಿಸ್ಕೊಟ್ಟಿದ್ದೆ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ಔಟರ್ ವೀಲ್ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಥರ ಒಳಗಡೆ ಒಂದು ಚಿಕ್ಕದಾಗಿ ಸರ್ಕಲ್ಲು ಮತ್ತು ಹೊರಗಡೆಯಿಂದ ದೊಡ್ಡದಾಗಿ ಸರ್ಕಲ್ನ ಡ್ರಾ ಮಾಡ್ಕೊಳ್ಳಿ. ನೋಡಿ, ನಾನು ಡ್ರಾ ಮಾಡ್ತಾ ಇದ್ದೀನಲ್ಲ, ಅದೇ ಥರನೇ ನೀವು ದೊಡ್ಡದಾದರೆ ದೊಡ್ಡದು, ಚಿಕ್ಕದಾದರೆ ಚಿಕ್ಕದು, ಕಲಿಯೋರಾದರೆ ಇಷ್ಟು ಸಾಕಾಗುತ್ತೆ. ಓಕೆನಾ? ಈ ಥರ ಡ್ರಾ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ. ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ಥರ ಸಿಲ್ಕ್ ಥ್ರೆಡ್ ತಗೊಳ್ಳಿ, ಡಬಲ್ ಸ್ಟ್ಯಾಂಡಲ್ಲಿ. ಓಕೆ, ಯಾವ ಕಲರ್ ಆದರೂ ಪರವಾಗಿಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದನ್ನು ನಾಟ್ ಹಾಕ್ಕೊಳ್ಳಿ, ಎಂಡ್ ನಾಟ್ ಹಾಕ್ಕೊಳ್ಳಿ. ಹಾಗೆ ಔಟರ್ ವೀಲ್ ಅಂದರೆ ಹೊರಗಡೆ ವೀಲ್ ಇದೆ ನೋಡಿ. ಲಾಸ್ಟ್ ಟೈಮ್ ಇನ್ನರ್ ಅಂದರೆ ಒಳಗಡೆ ವೀಲಿಂದ ತೋರಿಸಿದ್ದೆ ಅಲ್ವಾ? ಈ ಸತಿ ನಾನು ಹೊರಗಡೆಯಿಂದ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಔಟರ್ ವೀಲ್ ಆಗಿರೋದ್ರಿಂದ ಹೊರಗಡೆಯಿಂದನೇ ಸ್ಟಾರ್ಟ್ ಮಾಡಬೇಕು. ನೋಡಿ, ಹೊರಗಡೆ ಲೈನಿಂದ ಒಂದು ಚೈನನ್ನು, ಉದ್ದ ಚೈನ್ನ ತಗೊಂಡು ಒಳಗಡೆ ಸರ್ಕಲ್ ಇದೆಯಲ್ಲ ಅದ್ರ ಮೇಲೇ ಒಂದು ಚೈನ್ ಹಾಕಿ ಹಾಗೆ ಕೆಳಗೆ ಎಳ್ಕೊಬೇಕು. ನೋಡಿ, ಈ ಥರ ಕೆಳಗೆ ಎಳ್ಕೊಬೇಕು. ಬಟನ್ ಹೋಲ್ ಸ್ಟಿಚ್ ಅಲ್ಲಿ ಲಾಕ್ ಆಯ್ತಲ್ವಾ, ಅಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಬೇಕು, ಚಿಕ್ಕದಾಗಿ ಚೈನು. ಅದಕ್ಕೇ ಲಾಕ್ ಸ್ಟಿಚ್ ಅಂತ ಹೇಳ್ತಾರೆ. ಆಮೇಲೆ ಸೈಡಿಗೆ ತಗೊಂಡು ಹೋಗಿ, ಸೈಡಲ್ಲಿ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಅಷ್ಟು ಡಿಸ್ಟೆನ್ಸಿಗೆ ಒಂದು ಚೈನ್ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ? ಅದು ನೀವು ಡಿಸ್ಟೆನ್ಸನ್ನು ಯಾವ ಥರ ಮೇಂಟೈನ್ ಮಾಡಬೇಕಂದ್ರೆ, ನೋಡಿ, ಅದನ್ನೇ ಹಾಗೆ ಮೇಲೆ ತಗೊಂಡೋಗಿ ಪಕ್ಕಕ್ಕೆ, ಅದ್ರ ಪಕ್ಕಕ್ಕೇ ಸ್ಟಿಚ್ ಹಾಕ್ಬಿಟ್ಟು ಎಳೀರಿ. ಡಿಸ್ಟೆನ್ಸನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂದರೆ, ನೀವು ದೊಡ್ಡದಾಗಿ ಸರ್ಕಲ್ ಹಾಕಿದರೆ ಸ್ವಲ್ಪ ದೊಡ್ಡದಾಗಿ ಡಿಸ್ಟೆನ್ಸ್ ತೊಗೊಳ್ಳಿ, ಚಿಕ್ಕದಾಗಿ ಸರ್ಕಲ್ ಹಾಕ್ಕೊಂಡಿದ್ರೆ ಚಿಕ್ಕದಾಗಿ ತೊಗೊಳ್ಳಿ. ನೋಡಿ, ಇದೇ ಥರ ಕೆಳಗಡೆ ಎಳೆದೆ ಅಲ್ವಾ, ಆ ಥರ ಎಳೆದ್ಬಿಟ್ಟು ಅಲ್ಲಿ ಲಾಕ್ ಆಗುತ್ತೆ. ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ ಮತ್ತು ಸೇಮ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನೀವು ಫಸ್ಟ್ ಯಾವ ಡಿಸ್ಟೆನ್ಸಿಗೆ ನೀವು ಚೈನ್ ಹಾಕ್ಕೊಂಡಿದ್ರಿ ಪಕ್ಕದಲ್ಲಿ, ಅದೇ ಡಿಸ್ಟೆನ್ಸನ್ನೇ ಫುಲ್ ರೌಂಡನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ. ನೋಡಿ, ಸೇಮ್ ಅದೇ ಥರನೇ ಮೇಲ್ಗಡೆ ಕೂಡ, ಮೇಲ್ಗಡೆ ಪಕ್ಕನೇ ಹಾಕ್ತಾ ಬರಬೇಕು ನೀವು. ಕೆಳಗಡೆ ಮಾತ್ರ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊತ ಬರಬೇಕು. ಇದು ಔಟರ್ ವೀಲ್ ಅಲ್ವಾ, ಆಗಿರೋದ್ರಿಂದ ನೋಡಿ, ಹೊರಗಡೆ ಸರ್ಕಲ್ ದೊಡ್ಡದಾಗಿರುತ್ತೆ, ಒಳಗಡೆ ಸರ್ಕಲ್ ಚಿಕ್ಕದಾಗಿರುತ್ತೆ. ಆದ್ದರಿಂದ ಒಳಗಡೆ ಸರ್ಕಲ್ಲಿಗೆ ಹತ್ತಿರ ಹಾಕ್ಕೊಂಡು ಹೋಗಬೇಕು. ಹೊರಗಡೆ ಸರ್ಕಲಲ್ಲಿ ಸ್ವಲ್ಪ ಚೈನು ನಾನು ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೈನ್ಗಳನ್ನ ಸೈಡಲ್ಲಿ ಸ್ವಲ್ಪ ಅಗಲವಾಗಿ ತಗೊಳ್ತಾ ಬನ್ನಿ. ಇದಕ್ಕೆ ಔಟರ್ ವೀಲ್ ಸರ್ಕಲ್ಲು ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತಾರೆ. ಸರ್ಕಲ್ ಅಲ್ಲ, ಔಟರ್ ವೀಲ್ ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತಾರೆ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನರ್ ವೀಲ್ ತೋರಿಸ್ಕೊಟ್ಟಿದ್ದೆ ಅಲ್ವಾ, ಇದು ಔಟರ್ ವೀಲು. ನೀವು ಅಂದರೆ ನಾನು ನಿಮಗೆ ಬೀಡ್ಸ್ ವರ್ಕ್ ಯಾಕೆ ಹೇಳ್ಕೊಡ್ತಾ ಇಲ್ಲ ಅಂದರೆ, ಸಿಲ್ಕ್ ಥ್ರೆಡ್ ವರ್ಕ್ ಇದೆಯಲ್ಲ, ಅದು ತುಂಬ ಕಷ್ಟ ಇರುತ್ತೆ. ಫಸ್ಟು ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಹಾಕೋ ಎಲ್ಲ ಥರ ಸ್ಟಿಚ್ಗಳನ್ನು ಕಲ್ತ್ಕೊಳ್ಳಿ. ಆಮೇಲೆ ನಿಮಗೆ ನಾನು ಬೀಡ್ಸ್ ವರ್ಕು ಮತ್ತು ಜರ್ದೋಸಿ ವರ್ಕ್ ಎಲ್ಲ ಹೇಳ್ಕೊಡ್ತೀನಿ. ಅದು ನಿಮಗೆ ಕಷ್ಟ ಆಗಲ್ಲ. ಜರ್ದೋಸಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕೆಂದರೆ ಅದು ತುಂಬ ಹೋಲ್ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪರವಾಗಿಲ್ಲ, ಆದರೆ ನೀವು ಮುಖ್ಯವಾಗಿ ಸಿಲ್ಕ್ ಥ್ರೆಡನ್ನು ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಕಷ್ಟ ಇರುತ್ತೆ, ತುಂಬ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಸಿಲ್ಕ್ ಥ್ರೆಡ್ ವರ್ಕ್ ಎಲ್ಲ. ಅದಕ್ಕೆ ನೀವು ಫಸ್ಟು ಸಿಲ್ಕ್ ಥ್ರೆಡಲ್ಲಿ ಕಲ್ತ್ಕೊಳ್ಳಿ. ಓಕೆನಾ? ನೋಡಿ, ನಾನು ಹಾಕ್ತಾ ಬರ್ತಾ ಇದ್ದೀನಲ್ವ, ಅದೇ ಥರನೇ ಫುಲ್ ರೌಂಡ್ ಹಾಕ್ತಾ ಬರಬೇಕು. ನೋಡಿ, ಸೇಮ್ ಮೇಲ್ಗಡೆ ಮಾತ್ರ ಎಲ್ಲೂ ಲಾಕ್ ಸ್ಟಿಚ್ ಹಾಕಕ್ಕೆ ಹೋಗಬೇಡಿ. ಸ್ಟ್ರೈಟ್ ಒಂದು ಚೈನ್ ಹಾಕಿಬಿಟ್ಟು ಹಾಗೆ ಕೆಳಗೆ ಎಳ್ಕೊಂಡು ಬಂದರೆ ಸಾಕು. ತೋರಿಸ್ತಾ ಇದ್ದೀನಿ ನೋಡಿ, ಮೇಲೆ ಹಾಗೆ ಒಂದು ಚೈನ್ ಹಾಕಿ ಕೆಳಗಡೆಯಿಂದ ದಾರ ಮೇಲಕ್ಕೆ ತಗೊಂಡು ಮತ್ತೆ ಕೆಳಗೆ ಎಳ್ಕೊಂಬರ್ಬೇಕು. ಈ ಥರ ನೋಡಿ, ನಾನು ನೆಕ್ಸ್ಟ್ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ, ಇಲ್ಲಿವರೆಗೂ ಸ್ಲೋ ಮಾಡಿದ್ದೆ, ನಿಧಾನವಾಗಿ ತೋರಿಸಿದ್ದೀನಿ ಹೇಗೆ ಹಾಕೋದು ಅಂತ. ಫುಲ್ ವಿಡಿಯೋ ಲೆಂತಿ ಆಗೋದ್ರಿಂದ ನಿಮಗೆ ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಫುಲ್ ರೌಂಡ್ ಸರ್ಕಲ್ನ ಇದೇ ಥರ ಹಾಕ್ಕೊಂಡು ಬಂದುಬಿಡಿ. ಓಕೆನಾ?
ಇದೇ ಥರನೇ ನೀವು ಹಾಕ್ಕೊಳ್ತಾ ಬಂದರೆ ಆಯಿತು. ಇದಕ್ಕೆ ನಾವು ಔಟರ್ ವೀಲ್ ಅಂತ ಹೇಳೋದು. ಇನ್ನೂ ಇದೇ ಸ್ಟಿಚ್ಚಲ್ಲೇ ಇನ್ನೂ ಬೇರೆ ಬೇರೆ ಥರ ಇದೆ, ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದು ನಿಮ್ಮ ಟ್ಯಾಲೆಂಟು, ಹೇಗೆ ಬೇಕಾದರೂ ಯಾವುದಾದ್ರು ಮೋಟಿವೇಶನ್ ಅಥವಾ ಮೋಟಿಫೈ ಡಿಸೈನ್ಸ್ ಯಾವುದಾದ್ರೂ ಇದ್ದರೆ ಈ ಸ್ಟಿಚ್ಚನ್ನು ನೀವು ಅದರಲ್ಲಿ ಹಾಕ್ಕೊಳ್ತಾ ಬರ್ಬೋದು. ಫಿಲ್ಲಿಂಗಿಗೆಲ್ಲ ನೋಡಿ ಈ ಥರ ಫುಲ್ ರೌಂಡ್ ಹಾಕ್ಕೊಳ್ತಾ ಬನ್ನಿ. ಓಕೆನಾ? ಏನಂತ ಪ್ರಾಬ್ಲಮ್ ಇಲ್ಲ, ಕಷ್ಟ ಇಲ್ಲ, ತುಂಬಾ ಈಸಿ ಸ್ಟಿಚ್ಗಳಿವೆಲ್ಲ. ಚೈನನ್ನೇ ನೋಡಿ, ನಮಗೆ ಆರಿ ವರ್ಕಲ್ಲಿ ಚೈನೇ ಇಂಪಾರ್ಟೆಂಟ್, ಅದರಲ್ಲೇ ಎಲ್ಲ ಥರ ನಾವು ಡಿಸೈನ್ ಹಾಕ್ತಾ ಹೋಗಬೇಕಲ್ವಾ. ನೋಡಿ ಈ ಥರ ಹಾಕ್ಕೊಳ್ತಾ ಬನ್ನಿ. ಓಕೆನಾ? ಮನೆಯಲ್ಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ಒಂದು ರೌಂಡ್ ಹಾಕಬೇಡಿ. ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ, ಯಾವಾಗಲೂ ಹೇಳೋ ಹಾಗೆ ನೀವು ಝರಿ ಥ್ರೆಡ್ಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಫಸ್ಟು ನೀವು ಝರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನಾನು ಯಾಕೆ ನಿಮಗೆ ಝರಿ ಥ್ರೆಡ್ಡಲ್ಲಿ ಪ್ರತಿ ಸಲ ತೋರಿಸ್ತಾ ಇಲ್ಲ ಅಂದರೆ, ಎರಡೂ ವರ್ಕು ಸೇಮ್ ಇರೋದ್ರಿಂದ ನಿಮಗೆ ಪದೇ ಪದೇ ಹೇಳಬಾರ್ದು, ವಿಡಿಯೋ ಎಲ್ಲ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ನಾನು ಸಿಲ್ಕ್ ಥ್ರೆಡ್ಡು ಕಷ್ಟ ಆಗಿರೋದ್ರಿಂದ ಸಿಲ್ಕ್ ಥ್ರೆಡ್ಡಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಆದರೆ ನೀವು ಮನೇಲಿ ಪ್ರಾಕ್ಟೀಸ್ ಮಾಡುವಾಗ ದಯವಿಟ್ಟು ಝರಿ ಥ್ರೆಡ್ಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಪ್ರತಿ ಸ್ಟಿಚ್ಚನ್ನು ಕೂಡ. ಇದನ್ನು ಔಟರ್ ಹೋಲು ಮಧ್ಯದಲ್ಲಿ ಏನಾದರೂ ಈ ಥರ ಗ್ಲಾಸ್ ಅಥವಾ ಬೀಡ್ಸ್ ಇದ್ದರೆ ಬೀಡ್ಸು ಅಥವಾ ಕುಂದನ್ ಇದ್ದರೆ ಕುಂದನ್ನು ಯಾವುದಾದ್ರೂ ನೀವು ನಡುವಲ್ಲಿ ವರ್ಕ್ ಮಾಡ್ಕೋಬೋದು. ಈ ಥರ ಫ್ಯಾಬ್ರಿಕ್ ಗ್ಲೂ ಹಾಕಿಬಿಟ್ಟು ನಾನು ಗ್ಲಾಸ್ ಅಂಟಿಸ್ತಾ ಇದ್ದೀನಿ, ಮಿರರನ್ನು ಅಂಟಿಸ್ತಾ ಇದ್ದೀನಿ. ನೀವು ಸುತ್ತ ಅದನ್ನು ಬೀಡ್ ವರ್ಕ್ ಮಾಡ್ಕೋಬೋದು, ಅಥವಾ ಕುಂದನ್ ಸ್ಟೋನ್ ಅಥವಾ ಇಡ್ಬೋದು, ಅಥವಾ ಸ್ಟೋನ್ಗಳು ಬರ್ತಾವಲ್ಲ ಅದನ್ನು ಕೂಡ ಮಾಡ್ಕೋಬೋದು, ಅಥವಾ ಬೇರೆ ಫ್ರೆಂಚ್ ನಾಟು ರಿಂಗ್ ನಾಟು ಯಾವುದು ಕೂಡ ವರ್ಕ್ ಮಾಡ್ಕೋಬೋದು. ನಾನು ನಿಮ್ಗೆ ಇನ್ನೂ ಫ್ರೆಂಚ್ ನಾಟ್ ರಿಂಗ್ ನಾಟೆಲ್ಲ ಹೇಳಿಲ್ಲ, ಹೇಳ್ತೀನಿ ನಾನು ಮುಂದಿನ ಕ್ಲಾಸ್ಗಳಲ್ಲಿ. ನೋಡಿ ಎಷ್ಟೊಂದು ಈಸಿ ಇದೆ ಅಲ್ವಾ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆನಾ ಫ್ರೆಂಡ್ಸ್? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.